ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗೋಯಿತು. ಸೊ ನಿಮಗೋಸ್ಕರ ಸಿಂಪಲ್ಲಾಗಿ ಅಜ್ಜಿ ಮಾಡೋ ಸಾಂಬಾರು ಪುಡಿ ಹೇಗೆ ಮಾಡೋದಂತ ಹೇಳ್ಕೊಟ್ಟು ಅಜ್ಜಿ ಕೈಲೇ ಮಾಡಿಸಿ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು 3 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಉದ್ದ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಗುಂಡು ಮೆಣಸಿನ್ಕಾಯಿ ಅಂತ ಅಂದ್ಬಿಟ್ಟು, ಉದ್ದ ಮೆಣಸಿನ್ಕಾಯಿ ಬಂದ್ಬಿಟ್ಟು 1 ಕೆ ಜಿ, ಗುಂಟೂರು ಮೆಣಸಿನ್ಕಾಯಿ ಬಂದ್ಬಿಟ್ಟು ಅರ್ಧ ಕೆ ಜಿ ಮತ್ತು ಗುಂಡು ಮೆಣಸಿನ್ಕಾಯಿ ಬಂದ್ಬಿಟ್ಟು ಅರ್ಧ ಕೆ ಜಿ. ಇದನ್ನೆಲ್ಲ ಚೆನ್ನಾಗಿ ಅಂದರೆ ಸೀದೋಗಬಾರ್ದು, ಆ ಸ್ಮೆಲ್ಲೇ ಗೊತ್ತಾಗುತ್ತೆ ನಿಮಗೆ. ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 2 ಕೆ ಜಿ ಧನಿಯಾ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹೆಸ್ರು ಕಾಳು ಒಂದು ಅರ್ಧ ಕೆ ಜಿ ತೊಗೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಕಡಲೆಕಾಳು ಕೂಡ ಅರ್ಧ ಕೆ ಜಿ ತೊಗೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಕಡಲೆಬೇಳೆ ಬಂದ್ಬಿಟ್ಟು ಒಂದು 50 ಗ್ರಾಮ್ ಸಾಕು, 50 ಗ್ರಾಮ್ ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಮತ್ತು ಜೀರಿಗೆ ಇಲ್ಲಿ 200 ಗ್ರಾಮ್ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿದಿಸ್ಬಾರ್ದು ಯಾವುದೂ. ಅಕ್ಕಿ ಕುಸಲಕ್ಕಿ ಆಗಿರ್ಬೋದು ಅಥವಾ ಇಡ್ಲಿ ಅಕ್ಕಿ ಆಗಿರ್ಬೋದು, ಇದು ಕೂಡ 50 ಗ್ರಾಮ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಸೋಂಪು ಕೂಡ 50 ಗ್ರಾಮ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾವು ಮೆಣಸು ತೋರ್ಸೋದು ಮಾಡ್ತೋದು. ಮೆಣಸು ಕೂಡ 200 ಗ್ರಾಮ್ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 3 ಕಟ್ಟಾಗುವಂತಹ ಕರಿಬೇವನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ, ಇವಾಗೆಲ್ಲ ಹಾಕಿರೋದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಲ ನೀಟಾಗಿ ಫ್ರೈ ಮಾಡಿಕೊಂಡು, ಇವಾಗ ಧನಿಯಾ ಜೊತೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಧನಿಯಾ ಜೊತೆ ಎಲ್ಲನೂ ಮಿಕ್ಸ್ ಮಾಡಬೇಕು. ಅಜ್ಜಿ ತೋರಿಸ್ತಾ ಇದ್ದಾರೆ ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಲಾಂಗ್ ವೀಡಿಯೋ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಶಾರ್ಟ್ ಆಗಿರಲಿ ಅಂತ ಎಲ್ಲ ಬೇಗ ಬೇಗ ತೋರಿಸಿದ್ದೀನಿ. ಇದೆಲ್ಲ ಫ್ರೈ ಮಾಡಿದ ನಂತರ ಬಿಸಿಲಿಗೆ ಸ್ವಲ್ಪ ಹೊತ್ತು ಇದನ್ನು ಒಣಗಿಸ್ಬೇಕು. ಒಂದು ಕಾಲು ಅವರ್ ಅಂದ್ಕೊಳ್ಳಿ, ಕಾಲು ಅವರ್ ಎಲ್ಲ ಒಣಗಿಸ್ಬೇಕು. ಅರಿಶಿನ ಕೊಂಬು ಬಂದುಬಿಟ್ಟು ನಾನು ಇಲ್ಲಿ 100 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ನಾವು ಫ್ರೈ ಮಾಡೋಗಿಲ್ಲ, ಸೊ ಹಾಗೆ ಒಣಗಿಸ್ಬೇಕಾಗತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಎಲ್ಲನೂ ಏನೇನು ಫ್ರೈ ಮಾಡಿದ್ವೋ ಅದೆಲ್ಲ ಒಣಗಿಸ್ಕೊಂಡು ಹೋಗಿ ಫ್ಲೋರ್ ಮಿಲ್ಲಲ್ಲಿ ರುಬ್ಬಿಸ್ಕೊಬಂದರೆ ಸಾಂಬಾರು ಪುರಿ ರೆಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಲಾಂಗ್ ವೀಡಿಯೋ ನನಗೆ ಮಾಡೋದಕ್ಕೂ ಆಗ್ತಿರಲಿಲ್ಲ, ಶಾರ್ಟ್ ವೀಡಿಯೋ ಮಾಡೋದಕ್ಕೂ ಆಗ್ತಿರಲಿಲ್ಲ, ಕ್ಷಮೆ ಇರಲಿ. ಇನ್ನು ಮುಂದೆ ವೀಡಿಯೋ ಕಂಟಿನ್ಯೂ ಆಗಿ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದ.